ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ವಿಶೇಷವಾದ ದಿನ, ಕಾರ್ತಿಕ ಪೌರ್ಣಮಿ. ಕಾರ್ತಿಕ ಪೌರ್ಣಮಿ ವಿಶೇಷವಾದ ದಿನ ಮತ್ತು 365 ದೀಪಾರಾಧನೆ ಹೇಗೆ ಮಾಡೋದು ಅಂತೆಲ್ಲ ತಿಳ್ಕೊಳ್ಳೋಣ. ಈ ಕಾರ್ತಿಕ ಪೌರ್ಣಮಿನ ನಾನು ಹೇಗೆ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ವಿಶೇಷವಾದ ದಿನ, ಅದು ಕಾರ್ತಿಕ ಪೌರ್ಣಮಿ. ಬೆಳಿಗ್ಗೆನೇ ಎದ್ದು ನಾನು ತುಪ್ಪದಲ್ಲಿ ದೀಪನ ನೆನೆಸಿ ಇಟ್ಟಿದ್ದೆ ಮತ್ತು ಅದಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೆ. ಅಕ್ಕಿ ಹಿಟ್ಟಿನ ದೀಪ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಬೆಳಿಗ್ಗೆನೇ ಎದ್ದು ರಂಗೋಲಿ ಹಾಕಿ ಅಕ್ಕಿ ಹಿಟ್ಟು ದೀಪ ರೆಡಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ಕೊಂಡು ತುಪ್ಪದಲ್ಲಿ ಮುಂಚೆನೇ ದೀಪದ ಬತ್ತಿ ನೆನೆಸಿಡೋದ್ರಿಂದ ಚೆನ್ನಾಗಿ ಉರಿಯುತ್ತೆ ದೀಪ. ಕಾರ್ತಿಕ ಪೌರ್ಣಮಿ ದಿನ ದೇವಸ್ಥಾನಕ್ಕೆ ಹೋಗಿ 365 ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ತಟ್ಟೆ ಬೇಕಾಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ತಟ್ಟೆ ಮತ್ತು 2 ಬಾಳೆಹಣ್ಣಾದರೂ ಇರ್ಬೋದು, ಇಲ್ಲ ನೀವು ಹೆಚ್ಚಿಗೆ ಇಡ್ತೀನಿ ಅಂದರೂ ಇರ್ಬೋದು. ತೆಂಗಿನಕಾಯಿ, 2 ಬೆಲ್ಲ, ಅಡಿಕೆ ಮತ್ತು ಎಲೆ ಬೇಕಾಗುತ್ತೆ. ಮೊದಲೇ ಅಕ್ಕಿ ಹುಯ್ದು ಇಟ್ಕೊಂಡಿರಬೇಕು ತಟ್ಟೆಗೆ. ತಟ್ಟೆ ಏನಿರುತ್ತೆ ನೀವು ಇದೆಲ್ಲ ಇಟ್ಕೊಂಡಿರ್ತೀವಲ್ಲ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಬೇಕು. ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ನಾವೇನು ಇಟ್ಕೊಂಡಿರ್ತೀವಿ ದೀಪ ಅದಕ್ಕೂ ಸಮೇತ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಎಲ್ಲದಕ್ಕೂ ಹೂವು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಎಲ್ಲನೂ ಹೂವು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ನಾನಿಲ್ಲಿ ದೀಪ ಹಚ್ಕೊಂಡು ಹೋಗ್ತಾ ಇಲ್ಲ, ಯಾಕೆಂದರೆ ತೊಗೊಂಡೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಹೋಗಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ದೇವಸ್ಥಾನದಲ್ಲಿ ದೀಪ ಹಚ್ಚೋದು ಮಾತ್ರ ಅಲ್ಲದೆ 365 ದೀಪನ ಮನೆಯಲ್ಲೂ ಕೂಡ ನಾನು ಹಚ್ಚೋದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಕಾರ್ತಿಕ ಪೌರ್ಣಮಿ ಅನ್ನೋದು ತುಂಬ ವಿಶೇಷವಾದ ದಿನ. ಎಲ್ಲರೂ ಇದನ್ನು 365 ದೀಪಾರಾಧನೆ ಮಾಡಿ. ಯಾರೆಲ್ಲ ಮಾಡಿಲ್ಲ, ಇವತ್ತಿನ ದಿನ ಮಾಡೋಕ್ಕಾಗಲಿಲ್ಲ, ಮುಂದಿನ ಸೋಮವಾರ ಕೂಡ ಮಾಡ್ಬೋದು. ತುಂಬಾ ಒಳ್ಳೆಯದು, ಶುಭ ಫಲಗಳು ಸಿಗುತ್ತೆ. ಇನ್ನು ಹರಿಯೋ ನದಿ ದಡದಲ್ಲಿ ದೀಪಾರಾಧನೆ ಮಾಡಿದ್ರೆ ಇನ್ನೂ ಒಳ್ಳೆಯದಂತೆ, ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾರಿಗೆಲ್ಲ ಸಾಧ್ಯನೋ ಅವರೆಲ್ಲ ಮಾಡ್ಬೋದು ಇದನ್ನು. ಮನೆಯಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲಿ ಮನೆ ದೇವ್ರಿಗೂ ಪೂಜೆ ಮಾಡಿ ಮನೆಯಲ್ಲೂ ಕೂಡ ನಾನು 365 ದೀಪಾರಾಧನೆಯನ್ನು ಮಾಡಿ ಮುಗಿಸ್ದೆ. ಪ್ರಸಾದ ಕೂಡ ನಾನು ಬೆಲ್ಲದನ್ನ ಮಾಡ್ಕೊಂಡಿದ್ದೆ. ದೇವ್ರಿಗೂ ಕೂಡ ನೈವೇದ್ಯಕ್ಕೆ ಇಕ್ಕಿ ದೇವಸ್ಥಾನಕ್ಕೂ ತೊಗೊಂಡೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಭಗವಂತ ನಿಮ್ಮೆಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಕೊಂಡೋಗಲಿ, ಕಷ್ಟಗಳೆಲ್ಲ ದೂರ ಮಾಡಲಿ, ನೀವು ಮಾಡೋ ಕೆಲಸಗಳೆಲ್ಲನೂ ಸಿದ್ಧಿಯಾಗಲಿ ಅಂತ ದೇವರನ್ನ ಕೇಳ್ಕೊಳ್ತೀನಿ. ಓಂ ನಮಃ ಶಿವಾಯ. ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ಜನ ಜಾಸ್ತಿ ಇರಲಿಲ್ಲ. ನಾನು ಹೋದ ವರ್ಷ ಮಾಡಿದಾಗ ತುಂಬ ಜನ ಇದ್ದರು, ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಖಂಡಿತವಾಗ್ಲಿ ಈ ಕಾರ್ತಿಕ ಪೌರ್ಣಮಿನ ನಿಮ್ಮ ಮನೆಗಳಲ್ಲೂ ಕೂಡ ಮಾಡ್ಬೋದು. ಯಾರೆಲ್ಲ ಇವತ್ತು ಮಾಡೋಕ್ಕಾಗಲಿಲ್ವೋ ಅವರು ನೆಕ್ಸ್ಟ್ ಸೋಮವಾರ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.